ಎವ್ರಿವನ್ ನೋಡ್ರಿ ಫಸ್ಟ್ ಟೈಮ್ ಕನ್ನಡದೊಳಗಡೆ ಆರ್ಮಿ ನರ್ಸಿಂಗ್ ಅಸಿಸ್ಟೆಂಟ್ ವಿಡಿಯೋಸ್ಗಳನ್ನ ನಾನ್ ಮಾಡಿ ಹಾಕ್ತಿದ್ದೀನಿ. ನಿಮ್ಗ ಕಂಪ್ಲೀಟ್ ವಿಡಿಯೋಸ್ಗಳು ಸಿಗ್ತಾವ. GK ಆಗಿರ್ಬೋದು, ಆಮೇಲೆ ಮ್ಯಾಥ್ಸ್ ವಿಡಿಯೋಸ್ಗಳು. ಆಮೇಲೆ ನಮ್ಗೆ ಇವಾಗ ಆರ್ಮಿ ಅಸಿಸ್ಟಿಂಗ್ ಬಂತು ಅಂತಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ಸ್ ಬಂದ್ರ ಬಹಳ ಇಂಪಾರ್ಟೆಂಟ್ ಸೈನ್ಸ್ ವಿಡಿಯೋಸ್ಗಳು. ಈ ಸೈನ್ಸ್ ವಿಡಿಯೋಸ್ಗಳು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗೋ ತರ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಕೋರ್ಸ್ ಒಳಗಡೆ. ಸೊ ಕೋರ್ಸ್ ಅನ್ನ ಜಾಯ್ನ್ ಆಗ್ರಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ವಿಡಿಯೋಸ್‌ಗಳ ಈ ರೀತಿಯಾಗಿ ಸಿಗ್ತಾವ. ಸೊ ಕೆಲವೊಂದ್ ಜನ ಹೇಳ್ಬೋದು ಸರ್ ಅಗ್ನಿವೀರ GDಗೂ ಅದಾದ ನಂತರ ನರ್ಸಿಂಗು ಸೇಮ್ ಇರತ್ತೇನಂತಂದ್ ಹೇಳಿ. ಓನ್ಲಿ ಮ್ಯಾಥ್ಸ್ ವಿಡಿಯೋಸ್‌ಗಳು ಮಾತ್ರ ಸೇಮ್ ಇರ್ತಾವ. ಉಳಿದಿದ್ದೆಲ್ಲ GK ವಿಡಿಯೋಸ್‌ಗಳಾಗಿರ್ಬಹುದು, ಅದಾದ ನಂತರ ಸೈನ್ಸ್ ವಿಡಿಯೋಸ್‌ಗಳು, ನರ್ಸಿಂಗ್ ತುಂಬಾ ಡಿಫರೆಂಟ್ ಆಗಿರ್ತಾವ. ಆಮೇಲೆ GD ತುಂಬಾ ಡಿಫರೆಂಟ್ ಆಗಿರ್ತಾವ. ಯಾಕಂತಂದ್ ಹೇಳಿದ್ರೆ ಇವೆರಡು ನರ್ಸಿಂಗ್ ಒಳಗಡೆ ಬಾಳ್ ಟಫ್ ಆಗಿ ಕ್ವಶನ್ಸ್‌ಗಳು ಬರ್ತಾವ. ಅದಕ್ಕೋಸ್ಕರ ವಿಡಿಯೋಸ್‌ಗಳು ಸಪರೇಟ್ ಆಗಿರ್ತಾವ. ಓನ್ಲಿ ಮ್ಯಾಥ್ಸ್ ವಿಡಿಯೋಸ್‌ಗಳು ಮಾತ್ರ ಸೇಮ್ ಇರ್ತಾವ ಎರಡಕ್ಕೂ. ಯಾಕಂತಂದ್ ಹೇಳಿದ್ರೆ ಸಿಲೆಬಸ್ ಸೇಮ್ ಇರುತ್ತ, ಆಮೇಲೆ ಕ್ವಶನ್ ಪ್ರಾಬ್ಲಮ್ಸ್ ಗಳು ಅಷ್ಟೇ ಇರ್ತಾವ. ನೋಡ್ರಿ ನಿಮ್ಗೆ ಈ ರೀತಿಯಾಗಿ ವಿಡಿಯೋಸ್ ಗಳು ಸಿಗ್ತಾವ. ನಿಮ್ಗ ಫ್ರೀ ಆಗಿ ಒಂದ್ ವಿಡಿಯೋ ನೋಡ್ಬೇಕು ಸರ್, ನಮ್ಗೆ ಅರ್ಥ ಆಗತ್ತಿಲ್ಲ ಅಂತಂದ್ ಹೇಳಿ ಚೆಕ್ ಮಾಡೋರು ಡೈರೆಕ್ಟ್ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಲಿಂಕ್ ಇರುತ್ತ. ಇಲ್ಲ ಅಂತಂದ್ ಹೇಳಿದ್ರೆ ನಿಮ್ಗ ನಾನು ಅಗ್ನಿವೀರ GD ಅಂದ್ರೆ ಅಗ್ನಿವೀರ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ ಕನ್ನಡದ್ದು. ಸೊ ಅದಕ್ಕೆ ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಅದ್ರೊಳಗಡೆನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಸೊ ನೀವು ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆರ್ಮಿ ನರ್ಸಿಂಗ್ ಅಸಿಸ್ಟೆಂಟ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗ ಎಲ್ಲಾ ಈ ರೀತಿಯಾಗಿ ಎಲ್ಲಾ ವಿಡಿಯೋಸ್ಗಳು ಸಿಗ್ತಾವ. ಇದ್ರ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈನ್ಸ್ ವಿಡಿಯೋಸ್ಗಳು, ಅದ್ರ ಕೆಳಗಡೆ GK ವಿಡಿಯೋಸ್ಗಳು ಎಲ್ಲಾನು ಅಪ್ಲೋಡ್ ಆಗ್ತಾವ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದ್ ಬೆಸ್ಟ್ ಅಪಾರ್ಚುನಿಟಿ. ಜಾಬ್ ಆಗಬೇಕನ್ನೋರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋರ್ಸ್ ಅನ್ನ ಅಟೆಂಡ್ ಆಗ್ರಿ. ಇಲ್ಲ ನಾರ್ಮಲ್ ಆಗಿ ಏನೋ ಒಂದ್ ನಡೀತೈತೆ, ನಾವೇನೋ ಒಂದ್ ಓದ್ತೀವಿ ಅಂತಂದ್ ಹೇಳಿದ್ರೆ ಯಾರಿಗೂ ಫೋರ್ಸ್ ಇಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಬೆಸ್ಟ್ ಅಪಾರ್ಚುನಿಟಿ ಕೊಡ್ತಾ ಇದ್ದೀನಿ. ಸೊ ಯಾರಾದ್ರೂ ಬೇರೆಯವ್ರಿಗೆ ರೆಫರ್ ಮಾಡ್ತೀರಿ ಅಂತಂದ್ ಹೇಳಿದ್ರೆ ರೆಫರ್ ಮಾಡ್ರಿ. ಆ ರೆಫರ್ ಮಾಡುವಾಗ ನಿಮ್ ಹೆಸರು, ನಿಮ್ ನೇಮು, ಅದಾದ ನಂತರ ನಿಮ್ದು ಫೋನ್ ಪೇ ನಂಬರ್ ಅಂದ್ರೆ ಮೊಬೈಲ್ ನಂಬರ್ ಇರುತ್ತಲ್ಲ ಅದನ್ನ ಹಾಕ್ರಿ. ಅದಾದ ನಂತರ ಸರ್ ನಾನು ಇವ್ರನ್ನ ಅಡ್ಮಿಷನ್ ಮಾಡ್ಸಿದೀನಿ ಅಂತಂದ್ ಹೇಳಿ ನನಗೆ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಹಾಕಿದ್ರಿ ಅಂತಂದ್ ಹೇಳಿದ್ರೆ ನಾನ್ ನಿಮ್ಗೆ ಚೆಕ್ ಮಾಡ್ತೀನಿ. ಚೆಕ್ ಮಾಡಿದ ನಂತರ ಅದು ನಿಜ ಆಗಿತ್ತು ಅಂತಂದ್ ಹೇಳಿದ್ರೆ ₹100 ನಿಮ್ಗೇನಪ್ಪಾ ಅಂದ್ರೆ ರೆಫರಲ್ ಅಮೌಂಟ್ ಅಂತಂದ್ ಹೇಳಿ ರಿಟರ್ನ್ ಆನ್ ದಿ ಸ್ಪಾಟ್ ಕೊಡ್ತೀನಿ. ಸೊ ನೋಡ್ರಿ, ಯೂಸ್ ಮಾಡ್ಕೊಳ್ರಿ. ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಲರ್ನಿಂಗು ಆಗಿರ್ಬೋದು, ಅದಾದ ನಂತರ ಅದ್ರ ಜೊತೆಗೆ ಅರ್ನಿಂಗು ಆಗಿರ್ಬೇಕು. ಸೊ ಲರ್ನ್ ಅಂಡ್ ಅರ್ನ್ ಅಂತಂದ್ ಹೇಳ್ತೀವಿ. ಇಂಥ ಅಪರ್ಚುನಿಟಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸರ್ ನಮ್ಗೆ ಇವಾಗ ಆ ಏಜ್ ಮುಗ್ದೈತ್ರಿ, ಬಟ್ ಅದ್ರ ನಿಮ್ ಬಗ್ಗೆ ಗೊತ್ತೈತೆ, ನಾವು ಇವಾಗ ಹೆಂಗ್ ಮಾಡೋದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೊಂದ್ 5-6 ಜನ ಗೊತ್ತಿದ್ರು ಅಂತಂದ್ ಹೇಳಿದ್ರೆ ಎಲ್ರಿಗೂ ರೆಫರ್ ಮಾಡ್ರಿ. ಅದಾದ ನಂತರ ಅರ್ನ್ ಮಾಡ್ಕೊಳ್ರಿ. ಎಸ್, ಬಟ್ ಆದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಪಾರ್ಚುನಿಟಿ. ಯಾರಾದ್ರೂ ಕರೆಕ್ಟ್ ಸ್ಟಡಿ ಮಾಡ್ತಾ ಇದ್ರ ಸೊ ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಏನಂತಂದ್ ಹೇಳಿದ್ರೆ ಸಿಗ್ತಾವ. ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್, ಅದ್ರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಸೈನ್ಸ್ ವಿಡಿಯೋಸ್ಗಳು ತುಂಬಾ ಡೀಪ್ ಆಗಿ ಕ್ಲಾಸಸ್ ಇರ್ತಾವ. ಆಮೇಲೆ ನೆಕ್ಸ್ಟ್ ಇದ್ರಗೋಸ್ಕರ ನಾವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನು ಟ್ರೈ ಮಾಡೋಣ ಮುಂದೆ. ಬಟ್ ಆದ್ರೆ ಇವಾಗ ಸದ್ಯಕ್ಕೆ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಎಲ್ರು ಜಾಯ್ನ್ ಆಗ್ರಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.